ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ 2026ನ IPLನ 6ನೇ ಪ್ರಿವ್ಯೂ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ಯಾರ ಬಗ್ಗೆ ಅಂತ ಅಂದರೆ ಅಂಡರ್ಡಾಗ್ಸ್ ಅಂತ ಕರೆಸಿಕೊಳ್ಳುವಂತಹ ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ಅಥವಾ ಡೆಲ್ಲಿ ತಂಡದ ಒಂದು ಪ್ರಿವ್ಯೂ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಡೆಲ್ಲಿ ತಂಡದಲ್ಲಿ ಯಾರೆಲ್ಲ ಪ್ಲೇಯಿಂಗ್ 11 ಇರ್ತಾರೆ ಅಂತ ನೋಡೋದಕ್ಕೂ ಮೊದಲು ಡೆಲ್ಲಿ ತಂಡದ ಹಿಂದಿನ ಕೆಲವೊಂದು ಸೀಸನ್ಸಲ್ಲಿ ಯಾವ ರೀತಿ ಅವರು ಪ್ಲೇ ಆಫ್ ಬಂದಿದ್ರಾ ಅಥವಾ ಒಂದು ಫೈನಲಲ್ಲಿ ಯಾವ್ಯಾವ ರೀತಿ ಪ್ರದರ್ಶನನ ಕೊಟ್ಟಿದ್ರು, ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಪಂಜಾಬ್ ನಂತರ IPLನ ಇತಿಹಾಸದಲ್ಲಿ ಟ್ರೋಫಿ ಗೆಲ್ಲದೆ ಮತ್ತೆ ಯಾವುದಾದ್ರೂ ಒಂದು ತಂಡ ಉಳ್ಕೊಂಡಿದೆ ಅಂತಂದರೆ ಸೊ ಡೆಲ್ಲಿ ಮತ್ತು ಪಂಜಾಬ್ ಇವೆರಡೂ ತಂಡಗಳು ಇದುವರೆಗೂ IPLನಲ್ಲಿ ಟ್ರೋಫಿ ಲೆಸ್ ಟೀಮ್ಗಳಾಗಿ ಉಳ್ಕೊಂಡಿದ್ದಾವೆ. ಸೊ ಇದರ ಬಗ್ಗೆ ನೋಡ್ತಾ ಹೋಗೋದಾದರೆ 2008ರಲ್ಲಿ ಮೊದಲ IPL ಸ್ಟಾರ್ಟ್ ಆದಾಗ 2008, 2009, 2012, ಅದಾದಮೇಲೆ 2019, 2020, 2021 ಈ 6 ಬಾರಿ IPLನ ಪ್ಲೇ ಆಫ್ನ ಪ್ರವೇಶ ಪಡೆದಿರುವಂತಹ ಡೆಲ್ಲಿ ತಂಡ ಸೊ ಒಂದು ಬಾರಿ ಮಾತ್ರ ಫೈನಲ್ಗೆ ಬಂದಿದ್ದಾರೆ. ಸೊ 2019ರಲ್ಲಿ ಸೆಕೆಂಡ್ ಕ್ವಾಲಿಫೈರಲ್ಲಿ CSK ವಿರುದ್ಧ ಸೋತ್ರೆ 2020ರಲ್ಲಿ ಮುಂಬೈ ತಂಡದ ವಿರುದ್ಧ ಫೈನಲ್ನಲ್ಲಿ ಸೋಲ್ತಾರೆ. ಸೊ 2021ರಲ್ಲಿ IPLನ ಪ್ಲೇ ಆಫ್ನ ಪ್ರವೇಶ ಪಡೆದಾಗ ಡೆಲ್ಲಿ ತಂಡ ಆ ಒಂದು ಸೀಸನಲ್ಲಿ ಎಲಿಮಿನೇಟ್ರಲ್ಲಿ 2021ನ ಎಲಿಮಿನೇಟ್ರಲ್ಲಿ ಕೂಡ ಡೆಲ್ಲಿ ತಂಡ ಸೋಲ್ತಾರೆ. ಸೊ ಅಲ್ಲಿಂದ ಯಾವುದೇ ರೀತಿಯ ಒಂದು ಫೈನಲ್ಗೂ ಅಥವಾ ಒಂದು ಪ್ಲೇ ಆಫ್ಗೂ ಕೂಡ ಡೆಲ್ಲಿ ತಂಡ ರೀಚ್ ಆಗೋಕ್ಕಾಗಲ್ಲ. ಸೊ ಇದಾದಮೇಲೆ ಇವರ ತಂಡದ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಏನೂ ಇರಲ್ಲ. ಸೊ ಟೀಮ್ ಇವರು ಹೆಂಗಿರ್ತಾರೆ ಅಂದರೆ ವರ್ಷ ಒಂದು ಒಳ್ಳೆ ಟೀಮನ್ನ ಕಟ್ತಾರೆ. ಸೊ ಟೀಮ್ ಯಾವ ರೀತಿ ನೋಡೋಕ್ಕೆ ಚೆನ್ನಾಗಿರುತ್ತೋ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅಥವಾ ಪ್ರದರ್ಶನ ಇವ್ರ ಕಡೆಯಿಂದ ಬರೋದಿಲ್ಲ. ಸೊ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಟೀಮ್ ಎಲ್ಲ ಚೆನ್ನಾಗೇ ಇದೆ. KL ರಾಹುಲ್ ಅವರು ಲಾಸ್ಟ್ ವರ್ಷ ಅಂದರೆ 2025ನ ಆಕ್ಷನಲ್ಲಿ ಇವ್ರನ್ನ KL ರಾಹುಲ್ ಅವ್ರನ್ನ ತಗೋತಾರೆ. ಅಕ್ಷರ್ ಪಟೇಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ನೇಮಿಸ್ತಾರೆ. ಸೊ ಹಾಗೆಲ್ಲ ಇದ್ರೂ ಕೂಡ ಮೊದಲ ಒಂದು 4 ಪಂದ್ಯಗಳು ಅಥವಾ ಕಳೆದ ವರ್ಷದ ಒಂದು ಮೊದಲ 4 ಪಂದ್ಯಗಳ ಅವರ ಆಟ ಚೆನ್ನಾಗೇ ಇರುತ್ತೆ. ಅಥವಾ ಮೊದಲ ಒಂದು 6 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆದ್ದು ಒಂದು ಸೇಫ್ ಹಂತದಲ್ಲ ಇರ್ತಾರೆ. ಸೊ ಅದಾದಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಕಂಪ್ಲೀಟಾಗಿ. ಸೊ ಅದಾದಮೇಲೆ ಏನಾಯಿತು ಅಥವಾ ಈ ವರ್ಷ ಒಂದು ಡೆಲ್ಲಿ ತಂಡದ ಪ್ಲೇಯಿಂಗ್ 11 ಯಾವ ರೀತಿಯೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋದಾದರೆ ಸೊ ಮೊದಲನೇದಾಗಿ ಈ ವರ್ಷ KL ರಾಹುಲ್ ಅವರು ಒಂದು ನ್ಯೂಸ್ ಬರ್ತಾ ಇದೆ, KL ರಾಹುಲ್ ಅವ್ರನ್ನ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಇಳಿಸ್ತಾರೆ ಅಂತ. ಸೊ ಕಳೆದ ಬಾರಿ ಎಲ್ಲ ಅವರನ್ನು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಬಳಸ್ಕೊಳ್ಳಲಾಗಿತ್ತು. ಸೊ ಅದಾದಮೇಲೆ KL ರಾಹುಲ್ ಅವರ ಜೊತೆಗೆ ಬೆನ್ ಡಕೆಟ್ ಅವ್ರನ್ನ ಕೂಡ ತಗೊಳ್ಳಲಾಗಿತ್ತು. ಬೆನ್ ಡಕೆಟ್ ಅವರು ರೀಸೆಂಟಾಗಿ ಟೂರ್ನಿಂದ ಹೊರಬಿದ್ದಿದ್ದಾರೆ. ಸೊ ಕೇಳಿದ್ರೆ ಅವ್ರ ಪರ್ಸ್ನಲ್ ಇಶ್ಯೂಸ್ ಅಥವಾ ಅವರ ಟೀಮ್ಗೋಸ್ಕರ ನಾನು ಆಡ್ತೀನಿ, IPLನ ನಾನು ಆಡ್ತಾ ಇಲ್ಲ ಅಂತ ಒಂದು ರೀಸನ್ನ ಕೊಟ್ಬಿಟ್ಟು ಅವರು IPLನಿಂದ ಹಿಂದೆ ಸರಿದಿದ್ದಾರೆ. ಸೊ KL ರಾಹುಲ್ ಅವರ ಜೊತೆಗೆ ಪೃಥ್ವಿ ಶಾ ಅವರನ್ನು ಕೂಡ ಮತ್ತೆ ಡೆಲ್ಲಿ ಅವರು ತೊಗೊಂಡಿದ್ದಾರೆ. ಸೊ KL ರಾಹುಲ್ ಅವ್ರ ಜೊತೆಗೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಇದ್ದಾರೆ ಅಭಿಷೇಕ್ ಪೋರೆಲ್ ಅಂತ. ಅವರು ಕೂಡ ಒಬ್ಬ ಒಳ್ಳೆ ಪ್ಲೇಯರ್. ಅವರ KL ರಾಹುಲ್ ಅವ್ರ ಜೊತೆಗೆ ಅಭಿಷೇಕ್ ಪೋರೆಲ್ ಅವ್ರು ಬರ್ತಾರ ಅಥವಾ ಇಲ್ಲ ಕರುಣ್ ನಾಯರ್ ಅವರು 3ನೇ ಪ್ಲೇಸಲ್ಲಿ ಅವ್ರಿಗೆ ಒಂದು ಪೈಪೋಟಿನ ನೀಡೋಕ್ಕೆ ನಿತೀಶ್ ರಾಣಾ ಅವರು ಕೂಡ ಇದ್ದಾರೆ. ಸೊ ರೀಸೆಂಟಾಗಿ ಕರುಣ್ ನಾಯರ್ ಅವರ ಡೊಮೆಸ್ಟಿಕ್ ಫಾರ್ಮ್ ಚೆನ್ನಾಗಿದೆ. ಸೊ ನಿತೀಶ್ ರಾಣಾ ಅವರನ್ನು ಬದಿಗಿಟ್ಟು ಕರುಣ್ ನಾಯರ್ ಅವ್ರನ್ನ 3ನೇ ಪ್ಲೇಸಲ್ಲಿ ಕಳಿಸ್ತಾರೆ ಅಂತ ಅಥವಾ 3ನೇ ಪ್ಲೇಸಲ್ಲಿ ಆಡಿಸ್ತಾರೆ ಅಂತ ನನ್ನ ಒಂದು ಅನಾಲಿಸಿಸ್ ಇದ್ದೀನಿ. ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇದಾದಮೇಲೆ ಡೇವಿಡ್ ಮಿಲ್ಲರ್, ಟ್ರಿಸ್ಟನ್ ಸ್ಟಬ್ಸ್, ಸೊ ಅದಾದಮೇಲೆ ಅಕ್ಷರ್ ಪಟೇಲ್, ಅದಾದಮೇಲೆ ಆಶುತೋಷ್ ಶರ್ಮಾ, ಸೊ ಅದಾದಮೇಲೆ ವಿಪ್ರಜ್ ನಿಗಮ್ ಅಂತ ಇದ್ದಾರೆ. ಸೊ ಆಶುತೋಷ್ ಶರ್ಮಾ ಅಥವಾ ವಿಪ್ರಜ್ ನಿಗಮ್, ಸೊ ಇದರಲ್ಲಿ ಒಬ್ಬರು ಸ್ಪಿನ್ನರ್ ಆದರೆ ಇನ್ನೊಬ್ಬರು ಆಲ್ರೌಂಡರ್ ಇದ್ದಾರೆ. ಸೊ ಇಬ್ಬರಲ್ಲಿ ಯಾರನ್ನು ಆಡಿಸ್ಬೋದು ಅಂತ ಗೊತ್ತಿಲ್ಲ. ಸೊ ಯಾರನ್ನಾದ್ರೂ ಅವಶ್ಯಕತೆ ಇದ್ದಾಗ ಒಬ್ಬರನ್ನು ಆಡಿಸ್ಬೋದು. ಸೊ ಇದೆಲ್ಲ ಆದಮೇಲೆ ಬೌಲರ್ಸ್ನ ಕಡೆಗೆ ನೋಡ್ತಾ ಹೋಗೋದಾದರೆ ಸೊ ಡೆಲ್ಲಿ ತಂಡದ ಬೌಲರ್ಸ್ನ ಕಡೆಗೆ ನೋಡ್ತಾ ಹೋಗೋದಾದರೆ ಭಾರತ ತಂಡದ ಸ್ಪಿನ್ನರ್ ಆದಂತಹ ಕುಲ್ದೀಪ್ ಯಾದವ್ ಪ್ಲೇಯಿಂಗ್ 11ಅಲ್ಲಿ ಇದ್ದೇ ಇರ್ತಾರೆ. ಸೊ ಅವರಾದಮೇಲೆ ಶ್ರೀಲಂಕಾ ತಂಡದ ದುಷ್ಮಂತ ಚೆಮೀರ ಅವರು, ಅದಾದಮೇಲೆ ಆಸ್ಟ್ರೇಲಿಯಾ ತಂಡದ ವೇಗಿ ಮಿಚೆಲ್ ಸ್ಟಾರ್ಕ್ ಅವರು. ಸೊ ಒಂದು ನ್ಯೂಸ್ ಬರ್ತಾ ಇದೆ
ಮಿಚೆಲ್ ಸ್ಟಾರ್ಕ್ ಅವರು ಎಲ್ಲ ಪಂದ್ಯಗಳಿಗೂ ಅವೈಲೇಬಲ್ ಇರೋದಿಲ್ಲ, ಅಥವಾ ಅಥವಾ ಶುರು ಕಮ್ಮಿ ಇರುತ್ತೆ. ಸೊ ಸ್ಟಾರ್ಕ್ ಅವರೇನಾದರೂ ಆಡಿಲ್ಲ ಮೊದಲ ಕೆಲವೊಂದು ಪಂದ್ಯಗಳನ್ನು ಅಂತಂದರೆ ದುಷ್ಮಂತ ಚಮೀರ್ ಅವರು ಪ್ಲೇಯಿಂಗ್ 11ನಲ್ಲಿ ಇದ್ದೇ ಇರ್ತಾರೆ. ಸೊ ಅದಾದಮೇಲೆ ಸೌತ್ ಆಫ್ರಿಕಾ ತಂಡದ ಫಾಸ್ಟ್ ಬೌಲರ್ ಲುಂಗಿ ಎನ್ಗಿಡಿ ಕಳೆದ ಬಾರಿ ಇವರು RCB ತಂಡದ ಕಡೆ ಇದ್ದರು. ಸೊ ಇದಾದಮೇಲೆ ಅಕೀಬ್ ನಬಿದಾರ್ ಇವರು. ಸೊ ಇದಾದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ಸ್ನ ಯಾರನ್ನು ಆಡಿಸ್ಬೋದು ಅಂತ. ಸೊ ಡೆಲ್ಲಿ ತಂಡದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಟಿ ನಟರಾಜನ್ ಮತ್ತು ಮುಖೇಶ್ ಕುಮಾರ್ ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಒಳಗಡೆ ಆಡಿಸ್ತಾರೆ. ಸೊ ಬೆಂಚಲ್ಲಿ ಯಾರನ್ನು ಕೂರಿಸ್ಬೋದು ಅಂತ ನೋಡ್ತಾ ಹೋಗೋದಾದರೆ ಸಮೀರ್ ರಿಜ್ವಿ ಅವರು, ಕೈಲ್ ಜೆಮಿಸನ್ ಅವರು ಮತ್ತು ಪತ್ತುಮ್ ನಿಸಾಂಕ. ಸೊ ಇವರು ಮೂರು ಜನನ ಬೆಂಚ್ ಕಾಯಿಸ್ತಾರೆ. ಸೊ ಮುಖೇಶ್ ಕುಮಾರ್ ಮತ್ತು ಟಿ ನಟರಾಜನ್ ಅವರನ್ನು ಇಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ಆಡಿಸಿದ್ರೆ ಇಫ್ ನೀಡೆಡ್ ಓನ್ಲಿ. ಸೊ ಡೆಲ್ಲಿ ತಂಡ ಕೂಡ ಸಾಲಿಡ್ ಆಗಿದೆ. KL ರಾಹುಲ್ ಅವರು, ಅಭಿಷೇಕ್ ಪೋರೆಲ್ ಅವರು ಮತ್ತು ಕರುಣ್ ನಾಯರ್ ಅವರು, ಡೇವಿಡ್ ಮಿಲ್ಲರ್, ಟ್ರಿಸ್ಟನ್ ಸ್ಟಬ್ಸ್, ವಿಪ್ರಾಜ್ ನಿಗಮ್, ಡೇವಿಡ್ ಮಿಲ್ಲರ್. ಸೊ ಈ ಎಲ್ಲ ಬ್ಯಾಟ್ಸ್ಮನ್ಗಳಿಂದ ಟೀಮ್ ಅಂತೂ ಒಂದು ಒಳ್ಳೆ ಸಾಲಿಡ್ ಆಗಿದೆ. ಸೊ ಈ ಸಾರಿ ಆದರೂ ಡೆಲ್ಲಿ ತಂಡ ಟ್ರೋಫಿಲೆಸ್ ಟೀಮ್ ಅನ್ನೋ ಒಂದು ಟ್ಯಾಗನ್ನು ಕಿತ್ತಾಕ್ಬಿಟ್ಟು ವಿ ಆರ್ ಚಾಂಪಿಯನ್ಸ್ ಅನ್ನೋ ಥರ ಆಗಲಿ ಅಂತ ಕೇಳ್ಕೊಳ್ತಾ, ಸೊ ಹೀಗೆ ಪ್ರಿವ್ಯೂ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಮತ್ತೆ ಬಾಯ್. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಿಲ್ಲ, ಸೊ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಸೊ